ಡಾಕ್ಟರ್ ಎಚ್.ಎಸ್. ಸುರೇಶ್ ಅವರು ನರಶಸ್ತ್ರ ಚಿಕಿತ್ಸಾ ತಜ್ಞರು, ಪ್ರೀಮಿಯರ್ ಹೆಲ್ತ್ ಕೇರ್, ಕುಮಾರಸ್ವಾಮಿ ಬಡಾವಣೆ, ಒಂದೆರಡು ನುಡಿಗಳನ್ನು ನಮ್ಮೊಂದಿಗೆ ಹಂಚ್ಕೋಬೇಕು ಅಂತ ವಿನಂತಿಯನ್ನು ಮಾಡ್ತಾರೆ. ವೇದಿಕೆ ಮೇಲಿರುವಂಥ ಗಣ್ಯರೇ, ಸುರೇಶ್ ಅವರ ತಂಡದವರೇ, ಇಲ್ಲಿ ಬಂದಿರುವಂಥ ಹಿರಿಯರೇ, ಸ್ನೇಹಿತರೇ, ಇಂದು ಒಂದು ಒಳ್ಳೆಯ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ನಾನು ಚಿಕ್ಕವನಿದ್ದಾಗ ಹೈಸ್ಕೂಲಲ್ಲಿ ಬೆಳಿಗ್ಗೆ 5 ಗಂಟೆಗೆ ಹೇಳ್ತಾ ಇದ್ದೆ, ಪೇಪರ್ ಬರ್ತಾ ಇವತ್ತು ಬಂತ, ಇಡ್ಕಿ ನೋಡ್ತಿದ್ದೆ ಕಿಟಕಿಯಿಂದ. ಬಂತು ಅಂದರೆ ಓಡಕ್ಕೆ ಎತ್ಕೊಂಡು ಬಂದ್ಬಿಟ್ಟು ಅದರಲ್ಲಿ ಸುಭಾಷಿತ ಓದ್ತಾ ಇದ್ವಿ. ಆಮೇಲೆ ಎಷ್ಟೊಂದು ಒಳ್ಳೊಳ್ಳೆ ಥಿಂಗ್ಸ್ಗಳೆಲ್ಲ ನಿದ್ದೋ ಬುಕ್ಸಲ್ಲಿ, ಪೇಪರಲ್ಲಿ. ಸೊ ಅವತ್ತಿಂದ ಪ್ರತಿದಿನ ನಾನು ಪೇಪರ್ ಓದ್ತಾ ಇದ್ದೆ ಚಿಕ್ಕದ್ರಿಂದಲೇ. ಅವತ್ತು ಬೆಳೆಸ್ಕೊಂಡಿರುವಂಥ ಒಂದು ಅಭ್ಯಾಸ ಇವತ್ತೂ ಮುಂದುವರೆದಿದೆ. ಇವತ್ತು ಸಹ 5:30 ಆದ ತಕ್ಷಣ ಪೇಪರ್ ಬಂತ ಅಂತ ನೋಡ್ತಾ ಇರ್ತೀವಿ. ಬಂದ ತಕ್ಷಣ ತೊಗೊಂಡು ಕೂತ್ಕೊಂಡು ಓದ್ತಾ ಇದ್ದಾರೆ. ಬಟ್ ಪ್ರಾಬ್ಲಮ್ ಅಂದರೆ ನಮ್ಮ ಮಕ್ಕಳು ಮೊಬೈಲ್ ನೋಡ್ತಾ ಇರ್ತಾರೆ. ಸೊ ನಾವು ದಯವಿಟ್ಟು ಎಲ್ರಿಗೂ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ತಮ್ಮ ಮಕ್ಕಳಿಗೂ ಸಹ ಈ ಪುಸ್ತಕಗಳು, ಪತ್ರಿಕೆಗಳನ್ನ ಓದುವಂಥ ಅಭ್ಯಾಸವನ್ನು ಮಾಡ್ಕೋಬೇಕು ಅಂತ ದಯವಿಟ್ಟು ನೀವು ಪ್ರತಿದಿನ ಹೇಳ್ತಾ ಇದ್ದರೆ ಅವರು ಒಂದಲ್ಲ ಒಂದು ದಿನ ನಿಮ್ಮ ದಾರಿಯನ್ನು, ಅಂದರೆ ನೀವು ಹೇಳೋದನ್ನ ಅವರು ಫಾಲೋ ಮಾಡ್ತಾರೆ. ಯಾಕೆಂದರೆ ಓದುವುದು ತುಂಬ ಒಳ್ಳೆಯ ಅಭ್ಯಾಸ. ಈಗ ನೋಡಿ, ಈಗ ಮೊಬೈಲ್ ನೋಡೋದೇ ಆಗಲಿ, ಟಿ ವಿ ನೋಡೋದೇ ಆಗಲಿ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಕಣ್ಣಿಗೆ ತೊಂದರೆ ಆಗುತ್ತೆ, ಮೊಬೈಲ್ನಿಂದ ಮಾನಸಿಕವಾಗಿ ತೊಂದರೆ ಆಗುತ್ತೆ. ಅವ್ಯಾವ ತೊಂದರೆ ಈ ಓದಿನಲ್ಲಿಲ್ಲ. ಪುಸ್ತಕ ಓದಿದ್ರೆ, ಪೇಪರ್ ಓದಿದ್ರೆ ನಮ್ಮ ನಾಲೆಡ್ಜಿಗೆ ಏನಾಗುತ್ತೆ, ಮತ್ತು ಆರೋಗ್ಯವೂ ಚೆನ್ನಾಗಿರುತ್ತೆ. ಸುರೇಶ್ ಅವರು ಒಂದಿನ ಬಂದು ನಮ್ಮ ಆಸ್ಪತ್ರೆಗೆ, ಸರ್ ಇದು ಶುರು ಮಾಡ್ತಾ ಇದ್ವಿ, ಆಗಲೇ ಒಂದು ಪತ್ರಿಕೆ ಆಯಿತು, ಪ್ರಿಂಟ್ ಆಯಿತು ಅಂದಾಗ ನಾನು ಹೇಳಿದೆ, ಸರ್ ಸುರೇಶ್ ಅವರೇ ಸ್ವಲ್ಪ ಕಷ್ಟ ಅಲ್ವಾ ಪತ್ರಿಕೆಗಳು, ಏಕೆಂದರೆ ಆದರೆ ಅದ್ಭುತವಾದ ಕೆಲಸ ಪತ್ರಿಕೆ ಮಾಡುವಂಥದ್ದು. ಏಕೆಂದರೆ ಜನಗಳಿಗೆ ಒಂದು ನಾಲೆಡ್ಜನ್ನ ತಲುಪಿಸುವಂಥದ್ದು, ಒಂದು ಎಚ್ಚರಿಕೆಯನ್ನು ತಲುಪಿಸುವಂಥದ್ದು, ಮತ್ತು ಜನಗಳನ್ನ ಒಂದು ಒಳ್ಳೆ ದಿಕ್ಕಿನೆಡೆ ತೆಗೆದುಕೊಂಡು ಹೋಗುವಂಥ ಕೆಲಸ ಮಾಡುವಂಥದ್ದು ಈ ಅತ್ಯುತ್ತಮವಾದ ಮಾಧ್ಯಮ ಅಂದರೆ ಪತ್ರಿಕೆ, ಪುಸ್ತಕ. ಇದು ಒಳ್ಳೆ ಕೆಲಸ, ಆದರೆ ಇದು ಸ್ವಲ್ಪ ಕಷ್ಟದ ಕೆಲಸ ಅಂದರೆ. ಆಮೇಲೆ ಹೇಳಿದೆ, ನೀವೇನು ಬೇಜಾರು ಮಾಡ್ಕೊಬಿಟ್ರೆ ನಾನು ಹಾಗೆ ಹೇಳ್ತಾ ಇದ್ದೀನಿ ಅಂತ. ದಯವಿಟ್ಟು ಮುಂದುವರಿಸಿ, ಇದು ಒಳ್ಳೆಯ ಕೆಲಸ, ನಾವೆಲ್ಲ ನಮ್ಮ ಜೊತೆಲಿದ್ದೀವಿ, ನೀವದು ಮಾಡ್ಕೊಂಡು ಹೋಗಿ ಒಳ್ಳೆ ಪತ್ರಿಕೆಯಾಗಿ ಮೂಡಿ ಬರಲಿ ಅಂತ ನಾನು ನನ್ನ ಒಂದು ಸಪೋರ್ಟನ್ನು ಅವ್ರಿಗೆ ಹೇಳಿದೆ. ಮುಂದುವರ್ಸ್ಕೊಂಡು ಹೋಗ್ಬೇಕಾಗುತ್ತೆ ಸುರೇಶ್ ಅವರೇ, ಮುಂದುವರ್ಸ್ಕೊಂಡು ಹೋಗಿ, ಒಳ್ಳೆ ಕೆಲಸಕ್ಕೆ ಅದು ಜಯ ಸಿಕ್ಕೇ ಸಿಗುತ್ತೆ ಅಂತ. ಆಮೇಲೆ ನಾನು ಒಂದು ಚಿಕ್ಕ ಒಂದು ಘಟನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ನರಶಸ್ತ್ರ ಚಿಕಿತ್ಸಾ ತಜ್ಞ, ಅಂದರೆ ನ್ಯೂರೋ ಸರ್ಜನ್. ಆದರೂ ಕನ್ನಡ ಪುಸ್ತಕಗಳು ಅಂದರೆ ನನಗೆ ಭಾರಿ ಇಷ್ಟ. ಜನಗಳಿಗೆ ನಮ್ಮ ವೈದ್ಯಕೀಯ ನಾಲೆಡ್ಜ್ನ ತಲುಪಿಸ್ಬೇಕು ಅನ್ನೋದು ಒಂದು ನನಗೆ ಭಾರಿ ಇಷ್ಟ. ಹಾಗಾಗಿ ಸುಮಾರು 14 ಕನ್ನಡ ಪುಸ್ತಕಗಳನ್ನ ಬರೆದಿದ್ದೇನೆ, ಮೆಡಿಕಲ್ ಪುಸ್ತಕಗಳನ್ನ. ಅದರಲ್ಲಿ ನಿದ್ರೆ ಎಂಬ ಸಂಜೀವಿನಿ ಅನ್ನೋದು ಬಹುತೇಕ ಅದರಲ್ಲಿ ಮೆದುಳು ಸಂಬಂಧಪಟ್ಟದ್ದು, ಮಾನಸಿಕ ಸಂಬಂಧಪಟ್ಟದ್ದು, ಮತ್ತು ಶಾರೀರಿಕವಾಗಿ ಇದು ಅಂದರೆ ಬೊಜ್ಜು ಇಳಿಸಿಕೊಳ್ಳುವುದು ಹೇಗೆ, ನೆನಪಿನ ಶಕ್ತಿ ಹೆಚ್ಚಿಸಿದುಕೊಳ್ಳುವುದು ಹೇಗೆ, ಹೀಗೆ ಸುಮಾರು ಪುಸ್ತಕಗಳನ್ನ ಕನ್ನಡದಲ್ಲಿ ಬರೆದಿದ್ದೀನಿ. ಸೊಂಟ ನೋವು, ಅದರ ಕಾರಣಗಳು, ಪರಿಹಾರ. ನನ್ನ ಮೆದುಳಿನ ಶಕ್ತಿ, ನೆನಪಿನ ಶಕ್ತಿ ಹೆಚ್ಚಿಸಿದುಕೊಳ್ಳುವುದು ಹೇಗೆ, ಮತ್ತು ನಿದ್ರೆ ಎಂಬ ಸಂಜೀವಿನಿ ಅನ್ನೋ ಪುಸ್ತಕಗಳನ್ನ, 2 ಪುಸ್ತಕನ ನಾನು 2018ನಲ್ಲಿ ರಿಲೀಸ್ ಮಾಡಿದೆ ಇಸ್ರೋಲೆ ಹೋಟೆಲಿ. ಅವಾಗ ನಮ್ಮ ಸ್ನೇಹಿತರಾದ, ಅಂದರೆ ನಮ್ಮ ಗುರುಗಳಾದ ಮುಕುಂದರಾಜ್ ಅವರು ಬಂದಿದ್ದರು, ಮತ್ತು ಚಂದ್ರಶೇಖರ್ ಕಂಬಾರ್ ಅವರು ಬಂದಿದ್ದರು. ಅವರು ಆ ಪುಸ್ತಕಗಳನ್ನ ಬಿಡುಗಡೆ ಮಾಡಿಕೊಟ್ರು 2018ನಲ್ಲಿ. ಮತ್ತು ಆ ಸಂದರ್ಭದಲ್ಲಿ ಕೆಲವು ಪುಸ್ತಕಗಳ ಸ್ನೇಹಿತರು ಬಂದಿದ್ರಲ್ಲ, ಈ ಫಂಕ್ಷನ್ ಆದ ತಕ್ಷಣ ಕೆಲವ್ರಿಗೆಲ್ಲ ನಮ್ಮ ಫ್ರೆಂಡ್ಸ್ಗಳಿಗೆ ಕೊಡಲಿಕ್ಕೆ ಅಂತ ಹೋದೆ. 4 ಪುಸ್ತಕ ನೀವು ಇಟ್ಕೊಂಡಿರಪ್ಪ. ಅವ್ರು ಹೇಳಿದ್ರು, ಬೇಡಪ್ಪ ನಿಮ್ಮ ಪುಸ್ತಕ. ನನಗೆ ಬೇಜಾರಾಯಿತು. ನಾವು ಪುಸ್ತಕ ಕೊಡೋಕೆ ಹೋಗ್ತಾರೆ, ಇವ್ರು ಬೇಡಪ್ಪ ಅಂತ ಹೇಳ್ತಾರಲ್ಲ. ಯಾಕೆಂದರೆ ಒಂದು ಪುಸ್ತಕ ಬರೀಬೇಕು, ಅವ್ರಿಗೆ ಭಾರಿ ಕಷ್ಟ ಇದೆ.
ಸುಮಾರು 1.5 ವರ್ಷ ತಗೊಂಡಿತ್ತು 2 ಪುಸ್ತಕ ಬರಿಬೇಕಾದ್ರೆ. ಇವ್ರು ಬೇಡ ಬೇಡ ಅಂದರು. ಯಾಕಪ್ಪ ಬೇಡ ಅಂತೀಯ ಅಂದರೆ, ಇಲ್ಲಪ್ಪ ನಿನ್ನ ಪುಸ್ತಕ ಅದ್ಭುತವಾಗಿದೆ, ನಾನು ನೀವು ಕೊಟ್ಟ ಪುಸ್ತಕ ನಾನು ತಗೊಳ್ಳಲ್ಲ, ನಾನು ಕೊಂಡ್ಕೊತೀನಿ, ನಾನು ಕೊಂಡ್ಕೊಂಡು ಓದ್ತೀನಿ ಅಂತಂದು. ಅದನ್ನೇ ನಾನು ಹೇಳೋದು, ದಯವಿಟ್ಟು ಕೊಂಡ್ಕೊಂಡು ಪತ್ರಿಕೆನ ಓದಿ. ಆವಾಗ ನಮಗೆ ಭಾರಿ ಖುಷಿ ಆಗುತ್ತೆ. ಅದನ್ನು ನೋಡಿ, ಯಾಕೆಂದರೆ ಒಳ್ಳೆ ಸ್ಟೂಡೆಂಟ್ಗಳಿದ್ದಾಗಲೇ ಗುರುಗಳಿಗೆ ಕೀರ್ತಿ ಬರೋದು. ಒಳ್ಳೆ ಪೇಷಂಟ್ಗಳಿದ್ದು ಚೆನ್ನಾಗಿ ಅವ್ರಿಗೆ ಗುಣ ಆದರೆ ಡಾಕ್ಟರ್ಗಳಿಗೆ ಹೆಸರು ಬರುತ್ತೆ. ಹಾಗೆ ಒಳ್ಳೆ ಓದುಗರು ಇದ್ದರೆ ಅದು ಪತ್ರಿಕಾ ಮಾಧ್ಯಮವ್ರಿಗೆ ಒಳ್ಳೆಯದಾಗುತ್ತೆ. ಹಾಗಾಗಿ ಓದುವನ್ನು ಅಭ್ಯಾಸ ಮಾಡ್ಕೊಳ್ಳಿ, ಕೊಂಡ್ಕೊಂಡು ಓದಿ. ನಮ್ಮ ಸ್ನೇಹಿತರಾದ ಸುರೇಶ್ ಅವರ ತಂಡವರಿಗೆ ಒಳ್ಳೆಯದಾಗಲಿ ಅಂತ ನಾನು ಹೇಳ್ತಾ ನನ್ನ 2 ಮಾತುಗಳ ಮುಗಿಸ್ತೇನೆ.